ಬೀದರ್ ಕೋಟೆ ದಕ್ಷಿಣ ಭಾರತದ ಅತ್ಯಂತ ಭದ್ರ ಹಾಗೂ ಅಜೇಯ ಕೋಟೆಗಳಲ್ಲಿ ಒಂದಾಗಿ ಇತಿಹಾಸದಲ್ಲಿ ಗುರುತಿಸಿಕೊಂಡಿದೆ. ದಪ್ಪ ಗೋಡೆಗಳು, ಆಳವಾದ ಕಂದಕಗಳು ಮತ್ತು ಬೃಹತ್ ಬುರುಜುಗಳು ಕೋಟೆಯ ಶಕ್ತಿಯನ್ನ ಪ್ರತಿಬಿಂಬಿಸುತ್ತವೆ. ಆದರೆ ಯಾರು ಸಂಪೂರ್ಣವಾಗಿ ನೋಡದ, ಅರ್ಥ ಮಾಡಿಕೊಳ್ಳದ ಜಗತ್ತೊಂದು ಕೋಟೆಯಲ್ಲಿ ಅಡಗಿದೆ. ಯುದ್ಧದ ಸಮಯದಲ್ಲಿ ರಾಜರು ದಿಢೀರನೆ ಕಾಣೆಯಾಗ್ತಾ ಇದ್ರು. ಸೈನಿಕರು ಎಲ್ಲಿ ಹೋದ್ರು ಅನ್ನುವುದೇ ಗೊತ್ತಾಗ್ತಾ ಇರಲಿಲ್ಲ. ಇದು ಮಾಯಾಜಾಲ ಅಲ್ಲ, ಇದು ಬೀದರ್ ಕೋಟೆಯ ನೆಲದ ಕೆಳಗಿನ ಗುಪ್ತ ಸುರಂಗಗಳ ಕತೆ. ಯುದ್ಧಗಳು ಕೇವಲ ತೆರೆದ ಮೈದಾನಗಳಲ್ಲಿ ನಡೆಯುವ ಹೋರಾಟಗಳಲ್ಲ. ದೀರ್ಘಕಾಲದ ಮುತ್ತಿಗೆಗಳು, ಆಹಾರ ನೀರಿನ ಕೊರತೆ, ರಾಜ ಕುಟುಂಬದ ರಕ್ಷಣೆ ಮತ್ತು ಗುಪ್ತ ಚಲನೆಗಳು ಯುದ್ಧದ ಫಲಿತಾಂಶವನ್ನ ನಿರ್ಧಾರ ಮಾಡುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ಬಹಮನಿ ಸುಲ್ತಾನರು ಪರ್ಷಿಯನ್ ಮತ್ತು ಮಧ್ಯ ಏಷ್ಯಾದ ಯುದ್ಧ ತಂತ್ರಗಳಿಂದ ಪ್ರೇರಿತರಾಗಿ ಬೀದರ್ ಕೋಟೆ ಒಳಗೆ ನೆಲದ ಕೆಳಗಿನ ಸುರಂಗಗಳು ಮತ್ತು ತಹಖಾನೆಗಳನ್ನ ನಿರ್ಮಿಸಿದರು ಎಂದು ಹೇಳಲಾಗ್ತದೆ. ತಹಖಾನೆ ಅಂದ್ರೆ ನೆಲದೊಳಗೆ ನಿರ್ಮಿಸಿದ ಕೋಟಡಿ. ಆದರೆ ಬೀದರ್ ಕೋಟೆಯಲ್ಲಿ ತಹಖಾನೆ ಕೇವಲ ಕೋಟಡಿ ಆಗಿರಲಿಲ್ಲ. ಅವುಗಳನ್ನ ಆಹಾರ ಸಂಗ್ರಹಕ್ಕೆ ಬಳಸಲಾಗ್ತಾ ಇತ್ತು. ಗನ್ ಪೌಡರ್ ಇಡಲು ಉಪಯೋಗ ಆಗ್ತಿದ್ವು. ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡ್ತಿದ್ವು. ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ಅಡಗುತಾಣವಾಗಿ ಕೆಲಸ ಮಾಡ್ತಿದ್ವು. ರಾಜರು ಮತ್ತು ಪ್ರಮುಖ ವ್ಯಕ್ತಿಗಳು ಯಾರಿಗೂ ಕಾಣಿಸದಂತೆ ಚಲಿಸಲು ಈ ತಹಖಾನೆಗಳು ಮಾರ್ಗಗಳಾಗಿದ್ದವು. ದಪ್ಪ ಗೋಡೆಗಳಿಂದ ನಿರ್ಮಾಣಗೊಂಡಿದ್ದ ಈ ಕೋಟಡಿಗಳ ಒಳಗೆ ಹೊರಗಿನ ಶಬ್ದ ಸುಲಭವಾಗಿ ಪ್ರವೇಶ ಮಾಡ್ತಿರ್ಲಿಲ್ಲ. ಇದರಿಂದ ಒಳಗಿದ್ದವರು ಇನ್ನಷ್ಟು ಮೌನವಾಗಿ, ಇನ್ನಷ್ಟು ಸುರಕ್ಷಿತವಾಗಿ ಉಳಿಯುತ್ತಿದ್ದರು. ಸ್ಥಳೀಯ ನಂಬಿಕೆಗಳ ಪ್ರಕಾರ ಸುರಂಗಗಳು ಕೋಟೆಯ ಒಳಗಷ್ಟೇ ಸೀಮಿತವಾಗಿರದೆ ಹೊರವಲಯದ ಕಾಡು ಪ್ರದೇಶಗಳು ಹಾಗೂ ದೂರದ ಸುರಕ್ಷಿತ ಸ್ಥಳಗಳವರೆಗೆ ಸಂಪರ್ಕ ಹೊಂದಿದ್ದವಂತೆ. ಕೆಲ ಕಥೆಗಳಲ್ಲಿ ಇವು ಗುಲ್ಬರ್ಗ, ಬಿಜಾಪುರ ಕೋಟೆಗಳವರೆಗೂ ಹೋಗುತ್ತಿದ್ದವು ಎಂಬ ಮಾತುಗಳು ಕೇಳಿ ಬರ್ತವೆ. ಇವುಗಳಿಗೆ ಸ್ಪಷ್ಟವಾದ ಐತಿಹಾಸಿಕ ದಾಖಲೆಗಳು ಇಲ್ಲದಿದ್ದರೂ ಶತಮಾನಗಳಿಂದ ಈ ಕಥೆಗಳು ಜನರಲ್ಲಿ ಉಳಿದುಕೊಂಡಿವೆ. ಈಗಲೂ ಕೋಟೆಯ ಆವರಣದಲ್ಲಿ ದಾರಿ ತಪ್ಪಿಸುವ ತಿರುವುಗಳು, ಇಳಿಜಾರುಗಳು ಮತ್ತು ಅಚಾನಕ್ಕಾಗಿ ಮುಚ್ಚಿದ ದ್ವಾರಗಳು ಕಂಡು ಬರ್ತವೆ. ಕೋಟೆಯ ಸುರಂಗದೊಳಗೆ ಹೋದವರು ಮರಳಿ ಬಂದಿಲ್ಲ ಎಂಬ ಭಯಾನಕ ಕಥೆಗಳು ಬೀದರ್ನಲ್ಲಿ ಕೇಳಿ ಬರ್ತವೆ. ಬ್ರಿಟಿಷರ ಕಾಲದಲ್ಲಿ ಕೆಲವು ಅಧಿಕಾರಿಗಳು ಈ ಸುರಂಗಗಳನ್ನ ಪರಿಶೀಲಿಸಲು ಯತ್ನಿಸಿದಾಗ ದಾರಿ ತಪ್ಪಿದರು ಅಥವಾ ಉಸಿರುಗಟ್ಟಿ ಮೃತಪಟ್ಟರು ಎಂಬ ಮಾತುಗಳು ಜನಪದವಾಗಿ ಹರಡಿವೆ. ಇವುಗಳನ್ನ ಆಧಾರ ರಹಿತ ಎಂದು ತಳ್ಳಿ ಹಾಕಿದರು. ವಿಜ್ಞಾನಾತ್ಮಕವಾಗಿ ನೋಡಿದರೆ ಆಮ್ಲಜನಕದ ಕೊರತೆ, ಕಾರ್ಬನ್ ಡೈಆಕ್ಸೈಡ್ ಸಂಗ್ರಹ ಮತ್ತು ವಿಷವಾಯುಗಳ ಸಾಧ್ಯತೆಯನ್ನ ಸಂಪೂರ್ಣವಾಗಿ ನಿರಾಕರಿಸಲಾಗದು. ಈ ಕಾರಣದಿಂದಲೇ ಇಂತಹ ಸುರಂಗಗಳು ಜೀವಕ್ಕೆ ಅಪಾಯಕಾರಿಯಾಗಿರಬಹುದು ಎಂದು ಹೇಳಲಾಗ್ತದೆ. ಗುಪ್ತ ತಹಖಾನೆಗಳ ಕುರಿತಂತೆ ಅತಿ ಹೆಚ್ಚು ಭಯ ಹುಟ್ಟಿಸುವ ಹೆಸರು ಚಂಡಾಳ ಚೌಕಡಿ. ಬೀದರ್ ಕೋಟೆಯಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲು ಚಂಡಾಳ ಚೌಕಡಿ ಎನ್ನುವ ಒಂದು ತಹಖಾನೆ ಇತ್ತು ಎಂಬುದು ಜನಪದ ನಂಬಿಕೆ. ಚಂಡಾಳ ಅಂದರೆ ಮರಣ, ಚೌಕಡಿ ಅಂದರೆ 4 ದಿಕ್ಕಿನಿಂದ ಒತ್ತುವ ವ್ಯವಸ್ಥೆ. ಮೇಲು, ಕೆಳಗು ಹಾಗೂ 4 ದಿಕ್ಕುಗಳಲ್ಲಿ ಕಬ್ಬಿಣದ ತಟ್ಟೆಗಳು, ಅವುಗಳಲ್ಲಿ ತೀಕ್ಷ್ಣ ಮುಳ್ಳುಗಳು, ಮಧ್ಯದಲ್ಲಿ ಅಪರಾಧಿಯನ್ನ ನಿಲ್ಲಿಸಿ ನಿಧಾನವಾಗಿ ಒತ್ತಿ ಕೊಲ್ಲುವ ವ್ಯವಸ್ಥೆ ಇತ್ತು ಎಂದು ಹೇಳಲಾಗ್ತದೆ. ಅಲ್ಲಿಗೆ ಹೋಗುವ ಖೈದಿಗಳು ಶಿಕ್ಷೆ ಆರಂಭವಾಗುವ ಮೊದಲೇ ಭಯದಿಂದಲೇ ಪ್ರಾಣ ಬಿಡುತ್ತಿದ್ದರಂತೆ. ಈ ಕಥೆಯ ಭೀಕರತೆಯಿಂದ ಆ ಕಾಲದಲ್ಲಿ ಅತಿ ಕ್ರೂರ ಶತ್ರುಗಳು ಈ ಕೋಟೆಯ ಕಡೆ ನೋಡಲು ಹೆದರುತ್ತಿದ್ದರಂತೆ. ಪರ್ಷಿಯನ್ ಇತಿಹಾಸಕಾರ ಫರಿಸ್ತಾ ತನ್ನ ತಾರಿಖಿ ಫರಿಸ್ತಾ ಕೃತಿಯಲ್ಲಿ ಬೀದರ್ ಕೋಟೆಯನ್ನ ಭಯ ಮತ್ತು ಶಕ್ತಿಯ ಪ್ರತೀಕವಾಗಿ ವರ್ಣಿಸಿದ್ದಾನೆ ಎಂಬ ಉಲ್ಲೇಖಗಳು ಸಿಗ್ತವೆ.
ಆದರೆ ಇಂದಿನವರೆಗೂ ಚಂಡಾಳ ಚೌಕಡಿಯ ಯಾವುದೇ ಕಬ್ಬಿಣದ ಭಾಗ ಸಿಕ್ಕಿಲ್ಲ. ಇಂತಹ ಯಾತನೆಯ ಸಾಧನದ ಲಿಖಿತ ದಾಖಲೆಗಳು ಇಲ್ಲ. ಪುರಾತತ್ವ ಇಲಾಖೆ ಮಾಡಿದ ತೋಡಿಕೆಗಳಲ್ಲಿಯೂ ಇದರ ಉಲ್ಲೇಖ ಇಲ್ಲ. ಅಂದ್ರೆ ಇದು ಆಫಿಷಿಯಲ್ ಹಿಸ್ಟರಿ ಅಲ್ಲ. ಪುರಾತತ್ವ ಇಲಾಖೆ ದಾಖಲೆಗಳಲ್ಲಿ ಸುರಂಗಗಳ ಸಂಪೂರ್ಣ ನಕ್ಷೆ ಇಲ್ಲದಿರುವುದು ಒಂದು ರೀತಿಯ ಮೌನ ಸಾಕ್ಷಿ. ಎಲ್ಲವನ್ನ ತೋಡಿ ಹೊರ ತೆಗೆಯುವುದು ಕೋಟೆಯ ಸಂರಕ್ಷಣೆ ದೃಷ್ಟಿಯಿಂದ ಅಪಾಯಕಾರಿಯಾಗಿದೆ. ಅದಕ್ಕೆ ಬೀದರ್ ಕೋಟೆಯ ಕೆಲವು ರಹಸ್ಯಗಳು ದಾಖಲೆಗಳಲ್ಲಿ ಇಲ್ಲ. ಆದರೆ ನೆಲದೊಳಗೆ ಚಂಡಾಳ ಚೌಕಡಿ ಇರುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಆದರೂ ಒಂದು ವಿಷಯ ಸ್ಪಷ್ಟ, ಮಧ್ಯಯುಗದಲ್ಲಿ ಭಯವೇ ಒಂದು ಅಸ್ತ್ರ. ಒಬ್ಬನನ್ನ ಕೊಲ್ಲುವುದಕ್ಕಿಂತ ಅವನ ಮನಸ್ಸನ್ನ ಮುರಿದರೆ ಯುದ್ಧ ಗೆದ್ದಂತೆ. ಅದಕ್ಕಾಗಿ ಇಂತಹ ಕಥೆಗಳನ್ನ ಉದ್ದೇಶಪೂರ್ವಕವಾಗಿ ಹರಡಿರಬಹುದು ಎಂದು ಹೇಳಲಾಗ್ತದೆ. ಈ ಕೋಟೆ ಒಳಗೆ ಹೋದರೆ ಮರಳಿ ಬರಲ್ಲ ಅನ್ನೋ ಭಾವನೆ ಶತ್ರುಗಳಿಗೂ ಸಾಮಾನ್ಯ ಜನರಿಗೂ ಒಂದೇ ರೀತಿ ಕೆಲಸ ಮಾಡ್ತಾ ಇತ್ತು. ಸ್ಥಳೀಯರ ಪ್ರಕಾರ ಕೆಲವೊಮ್ಮೆ ರಾತ್ರಿ ಸಮಯದಲ್ಲಿ ಕೋಟೆ ಒಳಗಿಂದ ಭಯಾನಕ ಕೂಗುಗಳು ಕೇಳಿಸುತ್ತವೆ. ಇದರಿಂದಾಗಿ ಸೂರ್ಯಾಸ್ತದ ನಂತರ ಕೋಟೆ ಒಳಗೆ ಹೋಗಲು ಅವರು ಹಿಂಜರಿಯುತ್ತಾರೆ. ಇದಕ್ಕೆ ಯಾವುದೇ ಐತಿಹಾಸಿಕ ಸಾಕ್ಷ್ಯಗಳಿಲ್ಲವಾದರೂ ಬೀದರ್ ಕೋಟೆಯ ಈ ರಹಸ್ಯವು ಜನಮನದಲ್ಲಿ ಇನ್ನೂ ಜೀವಂತವಾಗಿದೆ. ಚಂಡಾಳ ಚೌಕಡಿ ನಿಜವಾಗಿಯೂ ಇದ್ದಿತೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಆದರೆ ಅದನ್ನು ನಂಬಿದ ಮನಸ್ಸುಗಳು ನಿಜವಾಗಿಯೇ ಭಯಪಟ್ಟಿದ್ದವು ಮತ್ತು ಆ ಭಯವೇ ಈ ಕೋಟೆಯ ಅತ್ಯಂತ ಶಕ್ತಿಶಾಲಿ ರಕ್ಷಣೆ ಆಯಿತು. ಕೆಲವೊಮ್ಮೆ ಕೋಟೆಯನ್ನ ಕಾಪಾಡಿದ್ದು ಗೋಡೆಗಳಲ್ಲ, ಭಯ. ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರ್ತದೆ. ಬೀದರ್ನಲ್ಲಿ ಮಳೆ ಕಡಿಮೆ, ಹಾಗಿದ್ದರೂ ಕೋಟೆಗೆ ನೀರು ಹೇಗೆ ಸಿಕ್ಕಿತು? ಇದಕ್ಕೆ ಉತ್ತರ ಕರೇಜ್ ವ್ಯವಸ್ಥೆ. ಕರೇಜ್ ಅಂದ್ರೆ ನೆಲದೊಳಗೆ ತೋಡಿದ ನೀರಿನ ಕಾಲುವೆ. ಪರ್ಷಿಯನ್ ಇಂಜಿನಿಯರ್ಗಳು ಈ ತಂತ್ರಜ್ಞಾನವನ್ನ ಬೀದರ್ಗೆ ತಂದರು. ಕೋಟೆಯ ಮೇಲ್ಭಾಗದಲ್ಲಿ ನೀರು ಕಾಣಿಸದಿದ್ದರೂ ನೆಲದೊಳಗೆ ನೀರು ನಿರಂತರವಾಗಿ ಹರಿತಾ ಇತ್ತು. ಕೆಲವು ತಹಖಾನೆಗಳು ಈ ಕರೇಜ್ ದಾರಿಗಳಿಗೆ ನೇರವಾಗಿ ಸಂಪರ್ಕ ಹೊಂದಿದವು. ಅದಕ್ಕೆ ದೀರ್ಘ ಮುತ್ತಿಗೆಯಲ್ಲೂ ಕೋಟೆ ಒಳಗಿನವರು ಬದುಕಲು ಸಾಧ್ಯವಾಯಿತು. ಬೀದರ್ ಕೋಟೆಯನ್ನ ಗೆಲ್ಲಬೇಕಾದ್ರೆ ನೆಲದೊಳಗಿನ ಈ ನೀರಿನ ನಾಡಿಯನ್ನ ಕತ್ತರಿಸಬೇಕಿತ್ತು. ಆದರೆ ಅದು ಯಾರಿಗೂ ಸಾಧ್ಯವಾಗಲಿಲ್ಲ. ಬೀದರ್ ಕೋಟೆ ಅನೇಕ ಭೀಕರ ಯುದ್ಧಗಳನ್ನು ಕಂಡಿದೆ. ಬಹಮನಿ, ಆದಿಲ್ ಶಾಹಿ, ತುಘಲಕ್ ಮತ್ತು ಮೊಘಲರ ಕಾಲಘಟ್ಟಗಳ ಸಂಘರ್ಷಗಳು ಕೋಟೆ ಒಳಗೆ ಅಪಾರ ರಕ್ತಪಾತಕ್ಕೆ ಕಾರಣವಾಗಿವೆ. 17ನೇ ಶತಮಾನದಲ್ಲಿ ಔರಂಗಜೇಬನ ಅಭಿಯಾನಗಳ ಸಂದರ್ಭದಲ್ಲಿ ಬೀದರ್ ಕೋಟೆ ಭೀಕರ ಯುದ್ಧಗಳನ್ನು ಕಂಡಿತ್ತು. ಈ ಯುದ್ಧಗಳ ಕ್ರೌರ್ಯವೇ ಕೋಟೆಯ ತಹಖಾನೆಗಳು ಮತ್ತು ಸುರಂಗಗಳ ಬಗ್ಗೆ ಭಯಾನಕ ಕಥೆಗಳು ಹುಟ್ಟಿಕೊಳ್ಳಲು ಕಾರಣವಾಗಿರಬಹುದೆಂದು ಇತಿಹಾಸಕಾರರು ಊಹಿಸುತ್ತಾರೆ. ಬೀದರ್ ಕುರಿತ ಇಂತಹ ಮತ್ತಷ್ಟು ಮಾಹಿತಿ ತಿಳಿದುಕೊಳ್ಳೋದಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.